ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು KPSC ಟೈಮ್ಸ್. ಸೊ ಇದು ಪಾರ್ಟ್ 6 ನಾವು ಡೈಲಿ ಕ್ವಿಸ್ ಡಿಸ್ಕಸ್ ಮಾಡ್ತಿರೋವಂಥದ್ದು. ಸೊ ಇವತ್ತು ಕೂಡ ನಾವು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಕ್ವೆಶನ್ಸ್ನ ಡಿಸ್ಕಸ್ ಮಾಡ್ಕೊಳ್ಳೋಣ. ಇದು ನಮಗೆ ಪ್ರಿಲಿಮ್ಸ್ಗಂತೂ ಹೆಲ್ಪ್ ಆಗೇ ಆಗುತ್ತೆ, ಬಟ್ ಇದರ ಎಕ್ಸ್ಪ್ಲನೇಷನ್ನ ನೀವು ನೀಟಾಗಿ ನೋಡಿಕೊಂಡ್ರೆ ನಿಮಗೆ ಮೇನ್ಸಲ್ಲೂ ಕೂಡ ಆನ್ಸರ್ ರೈಟಿಂಗಿಗೆ ಹೆಲ್ಪ್ ಆಗುತ್ತೆ. ಸೊ ನೋಡಿ, ಮೇನ್ಸಲ್ಲಿ ಯೂಶ್ವಲಾಗಿ 200ಇಂದ 250 ವರ್ಡ್ಸು ಬರೋಕ್ಕಿರುತ್ತೆ ಆನ್ಸರ್ಸು. ಸೊ 200ಇಂದ 250 ವರ್ಡ್ಸ್ ಅಂತಂದರೆ ನಮಗೆ 1ರಿಂದ 2 ಪೇಜು ಅಂತಂದರೆ ಈ ಸೈಡ್ ಒಂದು ಪೇಜು, ಅದ್ರದ್ದು ಉಲ್ಟಾ ಸೈಡ್ ಒಂದು ಬರೆದುಬಿಟ್ರೆ ನಮಗೆ ಕಂಪ್ಲೀಟ್ ಆಗೋಗ್ಬಿಟ್ಟಿರುತ್ತೆ. ಸೊ ಇಷ್ಟು ಕಂಪ್ಲೀಟಾಗಿ ಬರೀಬೇಕು ಅಂತಂದರೆ ನಾವು ಎಸ್ಸೆ ರೀತಿಯಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲನೇಷನ್ ಎಲ್ಲ ಬರೋಕ್ಕಾಗಲ್ಲ. ಸೊ ಅದಕ್ಕೆ 5ರಿಂದ 6 ಪಾಯಿಂಟು ನೀಟಾಗಿದ್ದರೆ ಅದನ್ನೇ ನಾವು ಎಕ್ಸ್ಪ್ಲೇನ್ ಮಾಡಿಕೊಂಡ್ರೆ ಕಂಪ್ಲೀಟಾಗಿ 250 ವರ್ಡ್ಸ್ ಕಂಪ್ಲೀಟ್ ಆಗಿರುತ್ತದು. ಸೊ ಅದಕ್ಕೆ ಅದೇ ಮಾಡಲಲ್ಲಿ ನಾವು ಕ್ವೆಶನ್ಸ್ನು ಕೂಡ ನೋಡ್ಕೊಂಡು ಹೋಗ್ತಾರೆ ನಾವು ಇವಾಗಿಂದ. ಸೊ ಫಸ್ಟ್ ಕ್ವೆಶನ್ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾಟಗರೀಸ್ ಆಫ್ ಡ್ರೋನ್ಸ್ ಕ್ಯಾನ್ ಬಿ ಆಪರೇಟೆಡ್ ವಿತೌಟ್ ಲೈಸೆನ್ಸ್ ಅಂತಂದರೆ ಲೈಸೆನ್ಸ್ ಇಲ್ದಂಗೆ ಯಾವ ಥರದ್ದು ಡ್ರೋನ್ಸ್ನ ನಾವು ಯೂಸ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಸೊ ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಹೈಟ್ ಅದರದ್ದು 1 ಮೀಟ್ರ್ಕಿಂತ ಕಮ್ಮಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಸೆಕೆಂಡ್ ಬಂದ್ಬಿಟ್ಟು ವೇಟು 250 ಗ್ರಾಮ್ಕಿಂತ ಕಮ್ಮಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಡ್ರೋನ್ಸು ದಟ್ ಡೂ ನಾಟ್ ಹ್ಯಾವ್ ಕ್ಯಾಮ್ರಾ ಇಲ್ಲದೆ ಇರೋಂಥ ಡ್ರೋನ್ಸ್ನ ಆಪ್ರೇಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಡಿ ಬಂದ್ಬಿಟ್ಟು ಆಲ್ ಆಫ್ ದ ಅಬವ್. ಸೊ ಕೊಟ್ಟಿರೋಂಥ ಆಪ್ಷನ್ಸ್ಗಳಲ್ಲಿ ಯಾವ್ದು ಕರೆಕ್ಟು ಅಂತಂದರೆ ಆನ್ಸರ್ ಬಂದ್ಬಿಟ್ಟು ಇಲ್ಲಿ ಬಿ ಆಗಿರುತ್ತೆ. ಸೊ ನೋಡಿ, ಡ್ರೋನ್ಸ್ ರಿಲೇಟೆಡು ಮುಂಚೆ ಅಷ್ಟೊಂದು ಸ್ಟ್ರಿಕ್ಟಾಗಿ ಏನು ರೂಲ್ಸು ರೆಗ್ಯುಲೇಷನ್ಸ್ ಇರ್ತಾ ಇರಲಿಲ್ಲ. ಬಟ್ ಜಾನ್ವರಿ 2019 ಆದಮೇಲಿಂದ ರೂಲ್ಸು ಸ್ವಲ್ಪ ಚೇಂಜ್ ಆಗಿದೆ. ಯಾಕೆ ಅಂತಂದರೆ ಡ್ರೋನ್ಸ್ನ ನೋಡಿ ಮುಂಚೆ ಬಂದ್ಬಿಟ್ಟು ಯೂಶ್ವಲಾಗಿ ಮೂವೀಸಲ್ಲಿ ಯೂಸ್ ಮಾಡ್ಕೊತಾಯಿದ್ರು. ಸೊ ಮೂವೀಸಲ್ಲಿ ಯೂಸ್ ಮಾಡ್ಕೊತಾಯಿದ್ರು. ಸೊ ಕೆಲವೊಂದು ಕಡೆ ಅಗ್ರಿಕಲ್ಚರಲ್ ಫೀಲ್ಡ್ಸಲ್ಲೂ ಕೂಡ ಯೂಸ್ ಮಾಡ್ಕೊತಾಯಿದ್ರು. ಸರ್ವೆ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊತಾಯಿದ್ರು. ಅದಾದಮೇಲೆ ಬೇರೆ ಏನಾದ್ರು ಸೆಕ್ಯೂರಿಟಿ ರೀಸನ್ಸ್ಗೋಸ್ಕರ ಯೂಸ್ ಮಾಡ್ಕೊತಾಯಿದ್ರು. ಬಟ್ ಇದು ಡ್ರೋನ್ಸು ಇನ್ವೆನ್ಷನ್ ಎಲ್ಲ ಆದಮೇಲೆ ಏನಾಯಿತು ಅಂತಂದರೆ ತುಂಬ ಜಾಸ್ತಿ ದೇಶಗಳೆಲ್ಲ ಏನು ಮಾಡಿದ್ರು, ತಾವು ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಬೇರೆಯವರ ದೇಶದಲ್ಲಿ ಕೆಲವೊಂದು ಡ್ರೋನ್ಸ್ಗಳನ್ನ ಕಳಿಸ್ಬಿಡೋದು ಆ ಥರದ್ದೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಸೊ ಅದಕ್ಕೆ ಒಂದು ರೆಗ್ಯುಲೇಷನ್ ಇರಬೇಕು ಅಂತ ಹೇಳ್ಬಿಟ್ಟು ಮುಂಚೆ ಏನು ಮಾಡ್ಕೊಂಡಿದ್ರು ಅಂತಂದರೆ ಕೆಲವೊಂದು ಝೋನ್ಸ್ಗಳಿರುತ್ತೆ. ಆ ಝೋನ್ಸ್ಗಳಲ್ಲಿ ಫ್ಲೈ ಮಾಡೋಂಗಿಲ್ಲ. ಅದನ್ನು ನಾವು ನೋ ಫ್ಲೈ ಝೋನ್ ಅಂತ ಹೇಳ್ಬಿಟ್ಟು ಕರಿತೀವಿ. ನೋ ಫ್ಲೈ ಝೋನ್ ಅಂತ ಕರಿತೀವಿ. ಎಕ್ಸಾಂಪಲ್ ನಾವು ನೋಡ್ಕೋಬೇಕು ಅಂತಂದರೆ ಇವಾಗ ಏರ್ಪೋರ್ಟ್ ಸರೌಂಡಿಂಗು ನಾವು ಫ್ಲೈ ಮಾಡ್ಕೊಳ್ಳೋಂಗಿಲ್ಲ. ಹಾಗೂ ನಮ್ಮದು ಏನಾದ್ರು ಸೆಕ್ಯೂರಿಟಿ ಎಸ್ಟಾಬ್ಲಿಷ್ಮೆಂಟ್ ಇರುತ್ತಲ್ಲ ಅಲ್ಲಿ ನಾವು ಯಾವ ಥರದ್ದು ಕೂಡ ಫ್ಲೈ ಮಾಡ್ಕೊಳ್ಳೋಂಗಿಲ್ಲ. ಅವನ್ನ ನಾವು ನೋ ಫ್ಲೈ ಝೋನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಆದರೆ ಜಾನ್ವರಿ 2019 ಸೊ ಜಾನ್ವರಿ 2020 ಆದಮೇಲಿಂದ ಏನು ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತಂದರೆ ಒಂದು ಲಾಸ್ಟ್ ಡೇಟ್ ಕೊಟ್ಟಿದ್ರು, January 31 ಅಂತ. ಸೊ ಇವಾಗ ಪ್ರೆಸೆಂಟ್ ಯಾರ ಹತ್ರ ಡ್ರೋನ್ಸ್ ಇದೆಯಲ್ಲ ಅವರು ರಿಜಿಸ್ಟರ್ ಮಾಡ್ಕೋಬೇಕು ಆನ್ಲೈನು ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಏನಾದರೂ ಅವರು ಡ್ರೋನ್ ಫ್ಲೈ ಮಾಡ್ತಾಯಿದ್ರು ಕೂಡ ಅವ್ರ ಹತ್ರ ಲೈಸೆನ್ಸ್ ಇರಬೇಕು ಅಂತ ಹೇಳ್ಬಿಟ್ಟು ಆಗಿತ್ತು. ಸೊ ಇವಾಗ ನಾವು ಓವರಾಲ್ ಆಗಿ ಯಾವ್ಯಾವ ಥರ ಡ್ರೋನ್ಸಿಂದು ರೂಲ್ಸ್ ಇದ್ದಾವೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಸೊ ಫಸ್ಟ್ ಒಂದು ಬಂದ್ಬಿಟ್ಟು ಬರೀ ಆಥರೈಸ್ಡ್ ಎಂಟಿಟೀಸ್ ಅಷ್ಟೇ ಫ್ಲೈ ಮಾಡ್ಕೋಬೇಕಷ್ಟೆ. ಆಥರೈಸ್ಡ್ ಎಂಟಿಟಿ ಅಂತಂದರೆ ನಿಮ್ಮ ಹತ್ರ ಡ್ರೋನ್ಸು ಫ್ಲೈ ಮಾಡ್ಕೊಳ್ಳೋದಕ್ಕೋಸ್ಕರ ಏನಾದ್ರು ಲೈಸೆನ್ಸ್ ಇದ್ದಿದ್ರೆ ನೀವು ಆಗ ಫ್ಲೈ ಮಾಡ್ಕೋಬೋದು. ಸೊ ಅದ್ರ ರೆಂಟು ಪ್ರಾಬಬ್ಲಿ 1500 ಏನೋ ಇರಬೇಕು, ಅದು ಆನ್ಲೈನು ರಿಜಿಸ್ಟರ್ ಮಾಡಿಕೊಂಡ್ರೆ ಅಷ್ಟಾಗಿರುತ್ತೆ. ಸೊ ಈ ರಿಜಿಸ್ಟ್ರೇಷನ್ನ ಆಥರೈಸ್ ಯಾರು ಮಾಡ್ಕೊಳ್ಳೋದು, ಅದರದ್ದು ಆಥರೈಸೇಷನ್ ನೋಡಿ DGCA ಪ್ರೊವೈಡ್ ಮಾಡುತ್ತೆ. DGCA ಅಂತಂದರೆ ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್, ಅವರು ಅದನ್ನು ಆಥರೈಸೇಷನ್ ಕೊಟ್ಟಿರ್ತಾರೆ. ಸೊ ಪರ್ಮಿಟ್ಸು ಅಂತಂದರೆ ಈಗ ಏನಾದ್ರು ಫ್ಲೈ ಮಾಡಬೇಕು ಅಂತಂದರೆ ಪರ್ಮಿಟ್ಸು ತೊಗೊಂಡಿರಬೇಕು. ಈ ಪರ್ಮಿಟ್ಸು ಕೂಡ ಅವೈಲೇಬಲ್ ಇರುತ್ತೆ ಆನ್ಲೈನು. ಅದ್ರ ಜೊತೆಗೆ ಎಲ್ಲಿ ಫ್ಲೈ ಮಾಡಿದ್ದೀವಿ ಅದರದ್ದು ಲಾಗ್ ಸಿಗುತ್ತೆ ನಮಗೆ, ಅಂತಂದರೆ ಅದರದ್ದು ಡೀಟೇಲ್ಸು. ಸೊ ಎಷ್ಟು ಹೈಟಲ್ಲಿ ಫ್ಲೈ ಮಾಡಿರ್ಬೋದು, ಎಷ್ಟು ರೇಂಜಲ್ಲಿ, ಆ ಥರದ್ದು ಕೆಲವೊಂದು ಡೀಟೇಲ್ಸ್ ಕೊಟ್ಟಿರ್ತಾರೆ. ಆ ಡೀಟೇಲ್ಸ್ನ ನಾವು ಅಪ್ಡೇಟು ಕೂಡ ಮಾಡಬೇಕಾಗಿರುತ್ತೆ ಆನ್ಲೈನು. ಹಾಗಂತಂದರೆ ಯಾವ ಥರದ್ದು ಡ್ರೋನ್ಸು ಲೈಸೆನ್ಸ್ ಇಲ್ದಿದ್ದಂಗೆ ಆಪ್ರೇಟ್ ಮಾಡ್ಕೋಬೋದು. ಯಾವ ಥರದ ಡ್ರೋನ್ಸ್ ಅಂತಂದರೆ 250 ಗ್ರಾಮ್ಕಿಂತ ಕಮ್ಮಿ ವೇಟ್ ಇರುವಂಥ ಡ್ರೋನ್ಸ್ನ ನಾವು ಲೈಸೆನ್ಸ್ ಇಲ್ದಿದ್ದಂಗೆ ಆಪ್ರೇಟ್ ಮಾಡ್ಕೋಬೋದು. ಯಾವ ಥರ ಅಂತಂದರೆ 250 ಗ್ರಾಮ್ಸ್ಗಿಂತ ಕೆಳಗಡೆ ಇದ್ದರೆ ಅದನ್ನು ಒಂಥರ ಟಾಯ್ ಡ್ರೋನ್ ಅಂತ ಹೇಳ್ಬಿಟ್ಟು ಅನ್ಕೋಬೋದು. ಅಂತಂದರೆ ಮಕ್ಕಳಿಗೆ ಆಟ ಆಡೋದಕ್ಕೋಸ್ಕರ ಇರುವಂಥ ಡ್ರೋನ್ ಅಂತ ಹೇಳ್ಬಿಟ್ಟು ಅನ್ಕೋಬೋದು. ಅದಕ್ಕೆ ಏನು ಮಾಡಿದ್ರು ಅಂತಂದರೆ ಈ ಹೋದ ವರ್ಷ ಬಂದ್ಬಿಟ್ಟು DJI ಅಂತ ಒಂದು ಕಂಪನಿ ಇದೆ. ಸೊ DJI ಕಂಪನಿ ಇವರು ಬೇರೆ ಬೇರೆ ಥರದ್ದು ಕ್ಯಾಮ್ರಾ ಇಕ್ವಿಪ್ಮೆಂಟ್ಸ್ನ ಮಾಡ್ತಾರೆ. ಸೊ ಫೇಮಸ್ ಇರುವಂಥದ್ದವರು ಡ್ರೋನ್ಸಿಗೆ, ಜೊತೆಗೆ ಗಿಂಬಲ್ಲು ಈ ಥರದ್ದೆಲ್ಲ ಬೇರೆ ಬೇರೆ ಇಕ್ವಿಪ್ಮೆಂಟ್ಸ್ನೆಲ್ಲ ಮಾಡ್ತಾರೆ ಅವರು. ಸೊ ಅದಕ್ಕೆ ಇವ್ರು ಏನು ಮಾಡಿದ್ರು ಅಂತಂದರೆ ಒಂದು ಮಾಡೆಲ್ ಬಿಟ್ಟರು, ಮ್ಯಾವಿಕ್ ಮಿನಿ ಅಂತ. ಸೊ ಮ್ಯಾವಿಕ್ ಮಿನಿ ಅಂತ ಒಂದು ಡ್ರೋನ್ ಬಿಟ್ಟರು. ಈ ಡ್ರೋನಿನ ಓವರಾಲ್ ವೇಟ್ ಬಂದ್ಬಿಟ್ಟು 249 ಗ್ರಾಮ್ಸ್ ಇತ್ತು. ಅಂತಂದರೆ ಎಲ್ಲ ಕಡೆ ಆಲ್ಮೋಸ್ಟ್ ಎಲ್ಲ ದೇಶದಲ್ಲೂ ಕೂಡ 250 ಗ್ರಾಮ್ಸ್ ಅನ್ನೋದು ರೂಲ್ಸು ಯೂಶ್ವಲಾಗಿ ಆಲ್ಮೋಸ್ಟ್ ಎಲ್ಲ ದೇಶದಲ್ಲೂ ಕೂಡ ಕಾನ್ಸ್ಟೆಂಟ್ ಆಗೇ ಇರುತ್ತೆ. ಸೊ ಅದಕ್ಕೆ 249 ಗ್ರಾಮ್ಸಿಂದ ಅವರು ಡ್ರೋನ್ ಬಿಟ್ಟಿದ್ದಾರೆ. ಅಂತಂದರೆ ಅದನ್ನು ಈಸಿಯಾಗಿ ವಿತೌಟ್ ಎನಿ ಲೈಸೆನ್ಸ್ನ ನಾವು ಆಪ್ರೇಟ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ.
ಸೊ ಈ ಥರ ಮಾಡಿರೋಂಥ ರೂಲ್ಸು ಮುಂಚೆ ಇರೋಂಥ ಮುಂಚೆ ಡ್ರೋನ್ಸ್ ಯಾರ್ಯಾರ ಹತ್ರ ಇದೆ ಅವ್ರ ಹತ್ರನೂ ಕೂಡ ಇರುತ್ತೆ. ಹೊಸದಾಗಿ ಯಾರು ಡ್ರೋನ್ಸ್ ಪರ್ಚೇಸ್ ಮಾಡ್ಕೊತಾರೆ ಅವ್ರ ಹತ್ರನೂ ಕೂಡ ಇದು ಬಂದಿರುತ್ತೆ. ಜೊತೆಗೆ ಏಜು ಕೂಡ ಒಂದು ಕ್ರೈಟೀರಿಯಾ ಹೇಳಿದ್ದಾರೆ. ಇಲ್ಲಿ ಲೈಸೆನ್ಸ್ನ ಪ್ರೊವೈಡ್ ಮಾಡ್ಕೊಳ್ಳೋದಕ್ಕೆ 18 ಇಯರ್ಸ್ ಅಟ್ಲೀಸ್ಟ್ ಅವ್ರದ್ದು ಏಜ್ ಆಗಿರಬೇಕು. ಸೊ 18 ಇಯರ್ಸಿಂದ ಕೆಳಗಡೆ ಏನಾದ್ರು ಏಜ್ ಇದ್ದಿದ್ರೆ ಅವರು 250 ಗ್ರಾಮ್ಸ್ಗಿಂತ ಮೇಲ್ಗಡೆ ವೇಟ್ ಇರುವಂಥ ಡ್ರೋನ್ಸ್ನ ಫ್ಲೈ ಮಾಡ್ಕೊಳಕ್ಕಾಗಲ್ಲ. ನೋಡಿ, ಡ್ರೋನ್ಸ್ ಮೇಲೆ ಜಾಸ್ತಿ ಮಾಡ್ತಾ ಇರೋಂಥದ್ದು ಯಾಕೆ ಅಂತಂದರೆ ಇವಾಗ ಡ್ರೋನ್ಸು ತುಂಬ ಜಾಸ್ತಿ ಟ್ರೆಂಡಿಂಗಲ್ಲಿದೆ. ಜೊತೆಗೆ ಮೇನ್ಸಲ್ಲೂ ಕೂಡ ಕೇಳ್ತಾ ಇದ್ದಾರೆ ಆನ್ಸರ್ಸು. ಜೊತೆಗೆ ಕರ್ನಾಟಕದಲ್ಲೂ ಕೂಡ ತುಂಬಾ ಜಾಸ್ತಿ ಡ್ರೋನ್ಸ್ಗಳನ್ನ ಯೂಸ್ ಮಾಡ್ಕೊತಾ ಇದ್ದಾರೆ. ಎಕ್ಸಾಂಪಲು ಇವಾಗ ಏನಾದ್ರು ಮಾನಿಟರ್ ಮಾಡ್ಕೋಬೇಕು, ಟ್ರಾಫಿಕ್ ಮಾನಿಟರ್ ಮಾಡ್ಕೋಬೇಕು, ಇಲ್ಲಂತಂದರೆ ಅಗ್ರಿಕಲ್ಚರು ಕ್ರಾಪ್ಸ್ ಮಾನಿಟರ್ ಮಾಡ್ಕೋಬೇಕು ಅಂತಂದರೆ ಡ್ರೋನ್ಸ್ನೇ ತುಂಬ ಜಾಸ್ತಿ ಯೂಸ್ ಮಾಡ್ಕೊತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಅದರ ಬಗ್ಗೆ ಇರುವಂಥ ರೂಲ್ಸ್ ರೆಗ್ಯುಲೇಷನ್ ನಮಗೆ ಗೊತ್ತಿರಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಏನೇನು ಅಂತಂದರೆ ಆಥರೈಸ್ಡ್ ಎಂಟಿಟಿಯಿಂದ ನಾವು ಲೈಸೆನ್ಸ್ ಪರ್ಚೇಸ್ ಮಾಡ್ಕೊಂಡಿರಬೇಕು. ಯಾರು ಅಂತಂದರೆ DGCAಯಿಂದ ಆಥರೈಸ್ಡ್ ಎಂಟಿಟಿ ಅಷ್ಟೇ ಡ್ರೋನ್ಸ್ನ ಸೇಲ್ ಮಾಡ್ತಾರೆ. ಯಾಕಂತಂದರೆ ಅದಕ್ಕೆ ಇನ್ಶೂರೆನ್ಸ್ ಕಂಪಲ್ಸರಿ ಆಗಿರುತ್ತೆ. ಬಟ್ ಅಂದ್ರೂ ಕೂಡ ವಿತೌಟ್ ಎನಿ ಆಥರೈಸೇಷನ್ ಭಾಳ ಜನ ಸೇಲ್ ಮಾಡ್ತಾ ಇರ್ತಾರೆ. ಅದ್ರ ಜೊತೆಗೆ ಡ್ರೋನ್ಸ್ನ ಫ್ಲೈ ಮಾಡ್ಕೊಳ್ಳೋಕ್ಕೆ 18 ಇಯರ್ಸ್ ಮಿನಿಮಮ್ ಏಜ್ ಆಗಿರಬೇಕು. ಸೊ 250 ಗ್ರಾಮ್ಸ್ಗಿಂತ ಕೆಳಗಡೆ ಇರುವಂಥದ್ದಕ್ಕೆ ವಿತೌಟ್ ಎನಿ ಲೈಸೆನ್ಸ್ ನಾವು ಆಪ್ರೇಟ್ ಮಾಡ್ಕೋಬೋದು. ಅದಾದಮೇಲೆ ಇನ್ಶೂರೆನ್ಸ್ ಪಾಲಿಸಿ ಅಂತೂ ಖಂಡಿತ ಇರಲೇಬೇಕು ಫ್ಲೈ ಮಾಡಬೇಕು ಅಂತಂದರೆ. ಅದಾದಮೇಲೆ ಲಾಗ್ನ ಫೈಲ್ ಮಾಡಬೇಕು. DGCAಯಿಂದ ನಾವು ಅಥಾರಿಟಿ ಇಟ್ಕೊಂಡಿರಬೇಕು. ಸೊ ಇಷ್ಟು ನಿಮಗೆ ಪಾಯಿಂಟ್ಸ್ ಇದ್ದರೆ ನೀವು ಆನ್ಸರು ಕೂಡ ಬರ್ಕೊಂಡಿರ್ಬೋದು. ಸೊ ಇದು ಡ್ರೋನ್ಸ್ ರಿಲೇಟೆಡ್ ಕ್ವೆಶನು. ನೆಕ್ಸ್ಟ್ ಕ್ವೆಶನು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇದರಲ್ಲಿ ಏನು ಹೇಳ್ತಿದ್ದಾರೆ ಅಂತಂದರೆ, ನಮ್ಮ ಕಂಟ್ರಿಯಲ್ಲಿ ಫಾರಿನರು ಏನಾದರೂ ಯಾವುದಾದ್ರೂ ಈವೆಂಟನ್ನು ಏನಾದ್ರು ಅಟೆಂಡ್ ಮಾಡ್ಕೋಬೇಕು. ಆ ಟೈಮಲ್ಲಿ ಯಾರು ಪರ್ಮಿಷನ್ ಕೊಡ್ತಾರೆ ಅಥವಾ ಯಾರಿಂದ ಅವರು ಪರ್ಮಿಷನ್ ತೊಗೋಬೇಕಾಗತ್ತೆ ಅಂತ ಕೇಳ್ತಾ ಇದ್ದಾರೆ. ಹೋಮ್ ಮಿನಿಸ್ಟ್ರಿ, ಡಿಫೆನ್ಸ್ ಮಿನಿಸ್ಟ್ರಿ, ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸು ಅಥವಾ HRD ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಆನ್ಸರ್ ನಮ್ಗೆ ಯಾವುದಾಗಿರುತ್ತೆ? ಹೋಮ್ ಮಿನಿಸ್ಟ್ರಿ. ನೋಡಿ, ಕೆಲವೊಂದು ಸರಿ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಯಾಕಂತಂದರೆ ಫಾರಿನರ್ಸ್ ಅಂತ ಹೇಳಿದ ತಕ್ಷಣ ನಾವು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರ್ತೀವಿ. ಅದಕ್ಕೋಸ್ಕರ ಸೊ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸು, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸು ಇದೇನು ಮಾಡಿದೆ ಅಂತಂದರೆ, ನಿಯರ್ಲಿ 960 ಫಾರಿನರ್ಸ್ನ ಇವ್ರು ಏನು ಮಾಡ್ಕೊಂಡಿದ್ದಾರೆ ಅಂತಂದರೆ, ಯಾರು ತಬ್ಲಿಗಿ ಜಮಾತ್ ಈವೆಂಟ್ನ ಅಟೆಂಡ್ ಮಾಡ್ಕೊಂಡಿದ್ರಲ್ಲ ಮಾರ್ಚಲ್ಲಿ, ಸೊ ಇವ್ರನ್ನ ಬ್ಲ್ಯಾಕ್ ಲಿಸ್ಟ್ ಮಾಡಿದ್ದಾರೆ. ಸೊ 960 ಫಾರಿನರ್ಸ್ನ ಇವರು ಬ್ಲ್ಯಾಕ್ ಲಿಸ್ಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ಇದು ನ್ಯೂಸಲ್ಲಿತ್ತು. ಅದಕ್ಕೆ ನೀವು ಇದನ್ನು ತಿಳ್ಕೊಂಬಿಟ್ಟಿರಿ, ಕೇಳೋಂಥ ಚಾನ್ಸಸ್ಸು ಕೂಡ ಇರುತ್ತೆ. ಸೊ ಈಗ ಬ್ಲ್ಯಾಕ್ ಲಿಸ್ಟ್ ಮಾಡಿರೋದ್ರಿಂದ ಏನು ಪ್ರಾಬ್ಲಮ್ ಆಗಿರುತ್ತೆ? ಈಗ ಬ್ಲ್ಯಾಕ್ ಲಿಸ್ಟ್ ಮಾಡಿರೋದ್ರಿಂದ ಏನಾಗುತ್ತೆ ಅಂತಂದರೆ, ಅವ್ರಿಗೆ ನೆಕ್ಸ್ಟ್ ಟೈಮು ವೀಸಾ ಸಿಗಲ್ಲ. ಸೊ ಕೆನಾಟ್ ಗೆಟ್ ವೀಸಾ ಫ್ರಮ್ ಎನಿ ಆಫ್ ದ ಮಿಷನ್ಸ್ ಟು ಕಮ್ ಟು ಇಂಡಿಯಾ ಅಂತಂದರೆ, ನೆಕ್ಸ್ಟ್ ಟೈಮ್ ಇಂಡಿಯಾಗೆ ಬರಬೇಕು ಅಂತಂದರೆ ಅದಕ್ಕೋಸ್ಕರ ಅವ್ರಿಗೆ ವೀಸಾ ಕೊಟ್ಟಿರಲ್ಲ. ಸೊ ಈಗ ತಬ್ಲಿಗಿ ಜಮಾತು ಇದು ಕೂಡ ನ್ಯೂಸಲ್ಲಿತ್ತು. ಅದಕ್ಕೆ ಇದ್ರ ಬಗ್ಗೆ ಒಂದು 2-3 ಪಾಯಿಂಟ್ಸು ನಾವು ನೆಕ್ಸ್ಟ್ ನೋಡ್ಕೊಳ್ಳೋಣ. ಫಸ್ಟ್ ಒನ್ ಏನು ಅಂತಂದರೆ, ನೋಡಿ, ತಬ್ಲಿಗಿ ಜಮಾತು ಇದನ್ನು ಫೌಂಡರ್ ಯಾರು ಅಂತಂದರೆ ಇದ್ರದ್ದು ದಿಯೋಬಂದಿ ಇಸ್ಲಾಮಿಕ್ ಸ್ಕಾಲರು. ಸೊ ಅವರು ಅದನ್ನು ಫೈಂಡ್ ಮಾಡಿದರು. ಎಲ್ಲಿ ಫೈಂಡ್ ಮಾಡಿದ್ದು ತಬ್ಲಿಗಿ ಜಮಾತ್ ಅಂತಂದರೆ ಮೇವಾಡ್. ಎಲ್ಲಿದೆ ಇದು? ಉತ್ತರ ಪ್ರದೇಶ್. ಯಾವಾಗ ಕಂಡುಹಿಡಿದಿದ್ದು? 1926 ಸೊ ಇವ್ರೇನು ಮಾಡ್ತಾರೆ ಅಂತಂದರೆ, ಮುಸ್ಲಿಂ ಫೇತ್ನ ಪ್ಯೂರಿಫೈ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಫೋಕಸ್ ಮಾಡ್ಕೊತಾ ಇರ್ತಾರೆ. ಅದಕ್ಕೆ ಅವರು ಬೇರೆ ಬೇರೆ ಕಡೆಗೆ ಕಾನ್ಫರೆನ್ಸಸ್ನೆಲ್ಲದು ಕೂಡ ಮಾಡ್ಕೊತಾ ಇದ್ದಾರೆ. ಇದಕ್ಕೆ ಆಲ್ಮೋಸ್ಟು 150 ಕಂಟ್ರೀಸಿಂದನೂ ಕೂಡ ಪಾರ್ಟಿಸಿಪೆಂಟ್ಸು ತಬ್ಲಿಗಿ ಜಮಾತಿಗೆ ಇರ್ತಾರೆ. ನೆಕ್ಸ್ಟ್ ಕ್ವೆಶನ್ ನಮಗೆ ಎಕನಾಮಿ ರಿಲೇಟೆಡ್ ಇದೆ. ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ಪೇಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡು ಇದನ್ನು ಯಾರು ಎಸ್ಟಾಬ್ಲಿಷ್ ಮಾಡಿರೋದು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಬಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ನೋಡಿ, ಈ ಥರ ಫಂಡ್ಗಳನ್ನ ಏನು ಎಸ್ಟಾಬ್ಲಿಷ್ ಮಾಡಿರ್ತಾರಲ್ಲ, ಇದೊಂಥರ ಫೇವ್ರೇಟ್ ಕ್ವೆಶನ್ಸ್ ಆಗಿರುತ್ತೆ UPSCಯಲ್ಲಿ ಮತ್ತು KPSC ಎಕ್ಸಾಮ್ಸಲ್ಲಿ. ಸೊ ಪೇಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್. ಸೊ ಇದ್ರ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ನ ನೋಡ್ಕೊಳ್ಳೋಣ. ಫಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ, ಇದನ್ನು ಯಾರು ಸೆಟಪ್ ಮಾಡಿರೋದು? ಇದನ್ನು ಸೆಟಪ್ ಮಾಡಿರೋದು ನಮಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಯಾವುದಕ್ಕೋಸ್ಕರ? ಪರ್ಪಸ್ ಏನು ಅಂತಂದರೆ, ಡಿಜಿಟಲ್ ಪೇಮೆಂಟ್ಸ್ನ ಪುಷ್ ಮಾಡೋದಕ್ಕೆ ಅದನ್ನು ಸ್ಟಾರ್ಟ್ ಮಾಡಿರೋವಂಥದ್ದು. ಸೊ ಇದಕ್ಕೆ ಕಾರ್ಪಸ್ ಸ್ಟಾರ್ಟಿಂಗ್ ಅಮೌಂಟ್ ಬಂದ್ಬಿಟ್ಟು 500 crores ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡಿದ್ದಾರೆ. ಈ ಫಂಡಲ್ಲಿ 500 crores ಇನ್ವೆಸ್ಟ್ಮೆಂಟ್ ಇದ್ದಾರೆ. ಸೊ ಫಂಡ್ಸ್ ಹ್ಯಾಸ್ ಬಿನ್ ಕ್ರಿಯೇಟೆಡ್ ಟು ಎನ್ಕರೇಜ್ ಅಕ್ವೈರರ್ಸ್ ಟು ಡಿಪ್ಲಾಯ್ ಪಾಯಿಂಟ್ ಆಫ್ ಸೇಲ್ ಮೆಷಿನ್ಸು. ಸೊ ಪಾಯಿಂಟ್ ಆಫ್ ಸೇಲ್ ಮೆಷಿನ್ಸ್ ಬಗ್ಗೆ ನಾವು ನೆಕ್ಸ್ಟ್ ಕ್ವೆಶನಲ್ಲಿ ನೋಡ್ಕೊಂಡಿರೋಣ. ಸೊ ಇವಾಗ ಪೇಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಅಂತ ಹೇಳಿದ ತಕ್ಷಣ ಡಿಜಿಟಲ್ ಪೇಮೆಂಟ್ಸ್ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ ಕ್ವೆಶನು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗವರ್ನರಿಂದು ಟೆನ್ಯೂರ್ ಎಷ್ಟಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಟೆನ್ಯೂರ್ ಅಂತಂದರೆ ಎಷ್ಟು ವರ್ಷದವರೆಗೂ ಗವರ್ನರು ಇರ್ತಾರೆ, ಅದಾದಮೇಲೆ ರಿಟೈರ್ ಆಗ್ತಾರೆ ಅಥವಾ ನೆಕ್ಸ್ಟ್ ಗವರ್ನರ್ ಬರ್ತಾರೆ ಅಥವಾ ಅವ್ರದ್ದೇ ಟೈಮ್ನ ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ಕೇಳ್ತಾ ಇದ್ದಾರೆ. ಸೊ ಬೇಸಿಕ್ ಕ್ವೆಶನು ತುಂಬ ಇಂಪಾರ್ಟೆಂಟು. ಆನ್ಸರ್ ಬಂದ್ಬಿಟ್ಟು 3 years. ನೋಡಿ, ಯೂಶ್ವಲಾಗಿ ನಾವು ಪಾಲಿಟಿಯಲ್ಲಿ ನೋಡ್ಕೊಳ್ಳೋಂಥದ್ದು ಎಲ್ಲದು ಕೂಡ 5 years 6 years ಇರುತ್ತೆ. ಬಟ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗವರ್ನರಿನ ಟೆನ್ಯೂರ್ ಬಂದ್ಬಿಟ್ಟು 3 years ಇರುತ್ತೆ.
ನೆಕ್ಸ್ಟ್ ಕೂಡ ಎಕಾನಮಿ ರಿಲೇಟೆಡ್ ಕ್ವೆಶನ್ ಇದೆ. ಸೊ ಬೇಸಿಕ್ ಕ್ವೆಶನ್ಸ್ ಎಲ್ಲ ಕವರ್ ಮಾಡ್ಕೊಂಡಿರೋಣ. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗವರ್ನರ್ ಅಂತೂ ಇರ್ತಾರೆ ನಾವು ನೋಡ್ಕೊಂಡ್ವಿ, ಆದರೆ ಎಷ್ಟು ಡೆಪ್ಯೂಟಿ ಗವರ್ನರ್ಗಳಿರ್ತಾರೆ ಅಂತ ಕೇಳ್ತಾ ಇದ್ದಾರೆ. ಸೊ ಟೋಟಲ್ ಆಗಿ 4 ಡೆಪ್ಯೂಟಿ ಗವರ್ನರ್ ಇರ್ತಾರೆ. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಾವು ಸ್ಟ್ರಕ್ಚರ್ ನೋಡ್ಕೋಬೇಕು ಅಂತಂದರೆ ಒಬ್ಬರು ಗವರ್ನರ್ ಇರ್ತಾರೆ, ಅದಾದಮೇಲೆ 4 ಡೆಪ್ಯೂಟಿ ಗವರ್ನರ್ಸ್ ಇರ್ತಾರೆ. 4 ಡೆಪ್ಯೂಟಿ ಗವರ್ನರ್ಸ್ ಇರ್ತಾರೆ. ರೀಸೆಂಟಾಗಿ ಒಬ್ಬರು ಡೆಪ್ಯೂಟಿ ಗವರ್ನರ್ನ ಅಪಾಯಿಂಟ್ ಮಾಡಿದ್ರು. ಹೆಸರೇನು ಇಂಪಾರ್ಟೆಂಟ್ ಆಗಲ್ಲ ನಮಗೆ, ಬಟ್ ಸ್ಟ್ರಕ್ಚರ್ ನಮಗೆ ಗೊತ್ತಿರಬೇಕು, ಕಾಂಪೋಸಿಷನ್ ನಮಗೆ ಗೊತ್ತಿರಬೇಕು. 4 ಜನ ಡೆಪ್ಯೂಟಿ ಗವರ್ನರ್ಸ್ ಇರ್ತಾರೆ. ನೆಕ್ಸ್ಟ್ ಕ್ವೆಶನು ಕೂಡ ನಾವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಗ್ಗೆ ನೋಡ್ಕೊಳ್ಳೋಣ, ಅದಾದಮೇಲೆ ಕೆಲವೊಂದು ಪಾಯಿಂಟ್ಸ್ನ ನೋಡ್ಕೊಳ್ಳೋಣ. ಇವಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗವರ್ನರ್ನ ಯಾರು ಅಪಾಯಿಂಟ್ ಮಾಡ್ತಾರೆ ಅಂತ ಕೇಳ್ತಾರೆ. ನಮಗಂತೂ ಗೊತ್ತಿರುತ್ತೆ, ಈಗ ಪ್ರೈಮ್ ಮಿನಿಸ್ಟರ್ನ ಯಾರು ಅಪಾಯಿಂಟ್ ಮಾಡ್ತಾರೆ, ಪ್ರೆಸಿಡೆಂಟ್ನ ಅಂತ. ಸೊ ನಮಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗವರ್ನರ್ನ ಯಾರು ಅಪಾಯಿಂಟ್ ಮಾಡ್ತಾರೆ ಅಂತಂದರೆ ಆನ್ಸರ್ ಬಂದ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟು. ಸೊ ಅದಕ್ಕೋಸ್ಕರ ಇದು ತುಂಬ ಜಾಸ್ತಿ ನ್ಯೂಸಲ್ಲಿತ್ತು. ಯಾಕೆಂತಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಡೆಯಿಂದ ಏನು ಡಿಮ್ಯಾಂಡ್ಸ್ ಇದೆ ಅಂತಂದರೆ, ಒಂದು ಕೊಲಿಜಿಯಮ್ ಸಿಸ್ಟಮ್ನ ಎಸ್ಟಾಬ್ಲಿಷ್ ಮಾಡಿ ಆ ಕೊಲಿಜಿಯಮೇ ಸೆಲೆಕ್ಟ್ ಮಾಡಲಿ ಯಾರು ಗವರ್ನರ್ ಆಗಬೇಕು ಅಂತ. ಸೊ ಈಗ ಕೊಲಿಜಿಯಮ್ ಸಿಸ್ಟಮ್ನ ನಾವು ನೋಡ್ಕೋಬೇಕು ಅಂತಂದರೆ ಬೇಸಿಕ್ಸು ನಾವು ತಿಳ್ಕೊಳ್ಳೋಣ. ಇವಾಗ ನಮ್ಮಲ್ಲಿ MPs, MLAs ಇವರೆಲ್ಲರೂ ಕೂಡ ಇರ್ತಾರೆ. ಸೊ ಇವ್ರು ಯಾವ ಥರ ಎಲೆಕ್ಟ್ ಆಗ್ತಾರೆ, ಇವ್ರನ್ನ ನೋಡಿ ವೋಟಿಂಗಿಂದ ಎಲೆಕ್ಟ್ ಆಗ್ತಾರೆ ಇವರು, ಅಲ್ವಾ? ಸೊ ವೋಟಿಂಗು ಜನರು ಡಿಸೈಡ್ ಮಾಡ್ತಾರೆ. ಸೊ ಜನರು ಯಾರನ್ನ ವೋಟ್ ಮಾಡಿರ್ತಾರೆ ಅವರು ಅಲ್ಲಿ ಎಲೆಕ್ಟ್ ಆಗಿರ್ತಾರೆ. ಜೊತೆಗೆ ಇವ್ರನ್ನ ಅಕೌಂಟಬಿಲಿಟಿನ ನೋಡ್ಕೊಳ್ಳೋಕ್ಕೆ 5 ವರ್ಷ ಇರುತ್ತೆ. ಸೊ ನೆಕ್ಸ್ಟ್ ಟೈಮ್ ಏನಾದರೂ ಯಾರಾದರೂ ಕೆಲಸ ಕರೆಕ್ಟಾಗಿ ಮಾಡಿರಲಿಲ್ಲ ಅಂತಂದರೆ ಅವ್ರನ್ನ ಚೇಂಜ್ ಮಾಡ್ಕೊಳ್ಳೋಂಥ ಚಾನ್ಸಸ್ ಕೂಡ ಇರುತ್ತೆ. ಇದು ಒಂದು ಸಿಸ್ಟಮು, ವೋಟಿಂಗ್ ಸಿಸ್ಟಮು. ಈಗ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ಕೊಲಿಜಿಯಮ್ ಸಿಸ್ಟಮ್ ಅಂತ ಇದೆ. ಈ ಕೊಲಿಜಿಯಮ್ ಸಿಸ್ಟಮ್ ಯಾವುದಕ್ಕೆ ರಿಲೇಟೆಡ್ಡು? ಈ ಕೊಲಿಜಿಯಮ್ ಸಿಸ್ಟಮ್ ನೋಡಿ ಕೋರ್ಟ್ಸಿಗೆ ರಿಲೇಟೆಡ್ಡು. ಕೋರ್ಟ್ಸಲ್ಲಿ ಅಂತಂದರೆ ಇವಾಗ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರ್ತಾರೆ, ಅದ್ರ ಜೊತೆಗೆ ಒಂದು 4-5 ಸೀನಿಯರ್ ಜಡ್ಜಸ್ ಇರ್ತಾರೆ. ಸೊ ಈ ಜಡ್ಜಸ್ ಏನು ಮಾಡ್ತಾರೆ ಅಂತಂದರೆ, ನೆಕ್ಸ್ಟ್ ಯಾರು ಜಡ್ಜ್ ಬರಬೇಕು, ಹೈಕೋರ್ಟಲ್ಲಾಗಿರ್ಬೋದು, ಸುಪ್ರೀಂ ಕೋರ್ಟಲ್ಲಾಗಿರ್ಬೋದು. ಸೊ ಪ್ರಮೋಟ್ ಮಾಡಬೇಕು ಅಂತಂದರೆ ಪ್ರಮೋಷನ್ನು, ಇವೆಲ್ಲದೂ ಕೂಡ ಯಾರು ನೋಡ್ಕೊತಾರೆ, ಕೊಲಿಜಿಯಮ್ ಸಿಸ್ಟಮ್ ನೋಡ್ಕೊಳ್ಳುತ್ತೆ. ಇದರಲ್ಲಿ ಬರೀ ಜಡ್ಜಸ್ಸೇ ಇರ್ತಾರೆ. ಸೊ ನೋಡಿ ಜಡ್ಜಸ್ನ ಅಪಾಯಿಂಟ್ ಮಾಡ್ತಾರೆ. ಬಟ್ ಇಲ್ಲಿ ನಾವು ಲೆಜಿಸ್ಲೇಚರು ಅಥವಾ ಎಕ್ಸಿಕ್ಯೂಟಿವ್ ಅಂತ ನೋಡಿದ್ರೆ, ಲೆಜಿಸ್ಲೇಟಿವ್ ಅಥವಾ ಎಕ್ಸಿಕ್ಯೂಟಿವ್ಗೆ ಯಾರು ಅಪಾಯಿಂಟ್ ಮಾಡ್ತಾರೆ, ಇಲ್ಲಿ ಜನ ಅಪಾಯಿಂಟ್ ಮಾಡ್ತಾರೆ. ಸೊ ಅದಕ್ಕೆ ಇವರ ಅಕೌಂಟಬಿಲಿಟಿ ಇರುತ್ತೆ. ಇಲ್ಲಿ ಜಡ್ಜಸಲ್ಲಿ ಜನರಿಗೆ ಅಕೌಂಟಬಲ್ ಅವರು ಇರ್ತಾ ಇರಲ್ಲ. ಸೊ ಅದೇ ಥರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೂ ಕೂಡ ಇಲ್ಲಿ ಎಕ್ಸಿಕ್ಯೂಟಿವ್ಸ್ ಅಪಾಯಿಂಟ್ ಮಾಡ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ ಅಪಾಯಿಂಟ್ ಮಾಡುತ್ತೆ. ಆದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಮಗೆ ಗೊತ್ತಿರೋಂಗೆ ಇಂಡಿಪೆಂಡೆಂಟ್ ಬಾಡಿ ಅದು. ಅದಕ್ಕೆ ಅವ್ರೇನು ಹೇಳ್ತಿದ್ದಾರೆ ಅಂತಂದರೆ, ನಮಗೆ ಅಪಾಯಿಂಟ್ಮೆಂಟಲ್ಲೂ ಕೂಡ ಇಂಡಿಪೆಂಡೆನ್ಸ್ ಇರಬೇಕು. ನಮಗೆ ಗವರ್ನರ್ಸ್ ಅಪಾಯಿಂಟ್ಮೆಂಟ್ ಮಾಡೋದಕ್ಕೂ ಕೂಡ ಒಂದು ಕೊಲಿಜಿಯಮ್ ಸಿಸ್ಟಮ್ ಮಾಡಿ, ಅದರಲ್ಲಿ ರಿಲೇಟೆಡು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದನೇ ಸೀನಿಯರ್ ಮೋಸ್ಟ್ ಯಾರು ಇರ್ತಾರೆ ಅವರಿರಲಿ, ಅವ್ರು ಎಲೆಕ್ಟ್ ಮಾಡಲಿ ಅಂತ ಹೇಳ್ಬಿಟ್ಟು ಒಂದು ರೆಕಮೆಂಡೇಷನ್ ಇತ್ತು. ಅದಕ್ಕೋಸ್ಕರ ಇದು ತುಂಬ ಜಾಸ್ತಿ ನ್ಯೂಸಲ್ಲಿತ್ತು, ಅದಕ್ಕೆ ನೋಡ್ಕೊಂಡಿರಿ. ಸೊ ಈಗ ಗವರ್ನರ್ಸ್ನ ಸೆಂಟ್ರಲ್ ಗೌರ್ಮೆಂಟು ಅಪಾಯಿಂಟ್ ಮಾಡುತ್ತೆ ಅಂತ ನಮ್ಗೆ ಗೊತ್ತಾಯಿತು. ಹಾಗಂತಂದರೆ ಡೆಪ್ಯೂಟಿ ಗವರ್ನರ್ಸ್ನ ಯಾರು ಅಪಾಯಿಂಟ್ ಮಾಡ್ತಾರೆ? ಡೆಪ್ಯೂಟಿ ಗವರ್ನರ್ಸ್ನೂ ಕೂಡ ಸೆಂಟ್ರಲ್ ಗೌರ್ಮೆಂಟೇ ಅಪಾಯಿಂಟು ಮಾಡುತ್ತೆ. ಇದನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಕ್ಟು 1934 ಇದೆ. ಅದರಲ್ಲಿ ಸೆಕ್ಷನ್ 8 ಇದೆ. ಇದು ಅಷ್ಟೊಂದೇನು ಡೀಟೇಲ್ ಇಂಪಾರ್ಟೆಂಟ್ ಆಗಲ್ಲ, ಬಟ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಕ್ಟ್ 1934 ಇದನ್ನಂತೂ ನೆನ್ಪಿಟ್ಕೊಂಡಿರಬೇಕು. ಸೊ ಇದರಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ದಾರೆ ಸೆಕ್ಷನ್ 8ಅಲ್ಲಿ ಯಾವ ಥರ ಗೌರ್ಮೆಂಟು ಅಪಾಯಿಂಟ್ ಮಾಡುತ್ತೆ ಅಂತ. ನೆಕ್ಸ್ಟ್ ಕ್ವೆಶನು ಪಾಯಿಂಟ್ ಆಫ್ ಸೇಲು ಟರ್ಮಿನಲ್ ಬಗ್ಗೆ ಇದೆ. ಸೊ ಪಾಯಿಂಟ್ ಆಫ್ ಸೇಲ್ ಅಂತಂದರೆ ಏನು, ಇದನ್ನು ನೀವು ತಿಳ್ಕೊಬೇಕು ಅಂತಂದರೆ, ಇವಾಗ ನೀವು ಪೆಟ್ರೋಲ್ ಬಂಕಿಗೆ ಹೋಗಿರ್ತೀರ, ಅಥವಾ ನೀವೆಲ್ಲಾದರೂ ಬಟ್ಟೆ ಪರ್ಚೇಸ್ ಮಾಡ್ಕೊಳಕ್ಕೆ ಹೋಗಿರ್ತೀರ, ಸೊ ಕ್ಲೋತಿಂಗ್ ಪರ್ಚೇಸ್ ಮಾಡ್ಕೊಳಕ್ಕೆ ಹೋಗಿರ್ತೀರ, ಇಲ್ಲ ಅಂತಂದರೆ ಯಾವುದಾದ್ರೂ ನೀವು ಸೂಪರ್ ಮಾರ್ಕೆಟಿಗೆ ಹೋಗಿರ್ತೀರ, ಮಾಲ್ಗೆ ಹೋಗಿರ್ತೀರ, ಎಕ್ಸಾಂಪಲ್ ಹೇಳ್ತಾ ಇರೋವಂಥದ್ದು. ಸೊ ಎಲ್ಲ ಕಡೆಯೂ ಕೂಡ ಎಲ್ಲಾದರೂ ನೀವು ಕಾರ್ಡಲ್ಲಿ ಪೇಮೆಂಟ್ ಮಾಡಬೇಕು ಅಂತಂದರೆ ಅವರು ಸ್ವೈಪ್ ಮಾಡ್ತಾರಲ್ಲ ಮಷೀನು, ಅದನ್ನು ನಾವು ಪಾಯಿಂಟ್ ಆಫ್ ಸೇಲ್ ಅಂತ ಹೇಳ್ಬಿಟ್ಟು ಕರಿತೀವಿ. ನೋಡಿ ಕೆಲವೊಂದು ಕಡೆ ಅದು ಯಾವುದಿರುತ್ತೆ, HDFC ಬ್ಯಾಂಕ್ ಅವರು ಕೊಟ್ಟಿರ್ತಾರೆ ಅದನ್ನು ಯೂಶ್ವಲಾಗಿ. ಸೊ ಅದು ಸ್ವೈಪ್ ಮಷೀನ್ ಬಂದ್ಬಿಟ್ಟು HDFC ಬ್ಯಾಂಕ್ ಅವರು ಕೊಟ್ಟಿರ್ತಾರೆ. ಸೊ ಹೀಗೆ ಯಾವ ಥರ ಇರುತ್ತೆ ಅಂತಂದರೆ, ಈಗ HDFC ಬ್ಯಾಂಕ್ ಅವರು XYZ ಅನ್ನೋದೊಂದು ಕಂಪನಿಗೆ ಕೊಟ್ಟಿದ್ದಾರೆ. ಇದೊಂದು ಕಂಪನಿ, ಇವ್ರದ್ದೊಂದು ಅಂಗಡಿ ಇದೆ, ಇವ್ರಿಗೆ ಕೊಟ್ಟಿದ್ದಾರೆ. ಇವಾಗ ನೀವು ಹೋಗ್ತೀರಾ, ನೀವು ICICI ಬ್ಯಾಂಕು ಕ್ರೆಡಿಟ್ ಕಾರ್ಡ್ನ ಇದರಲ್ಲಿ ಸ್ವೈಪ್ ಮಾಡ್ಕೊತಾ ಇರ್ತೀರ. ಸೊ ಹಾಗಂತ ಇವ್ರೇನು ಮಾಡಿರ್ತಾರೆ ಅಂತಂದರೆ, HDFC ಬ್ಯಾಂಕ್ ಬಿಟ್ಬಿಟ್ಟು ಬೇರೆ ಯಾವುದೇ ಥರದ್ದು ಕಾರ್ಡ್ಸ್ ಬಂದಿದ್ರೆ ಅದಕ್ಕೆ ಕೆಲವೊಂದು ಕಮಿಷನ್ ಅಂತ ಹೇಳ್ಬಿಟ್ಟು ಕೂಡ ಹಾಕ್ತಾ ಇರ್ತಾರೆ. ಮರ್ಚೆಂಟ್ಸ್ ಟ್ಯಾಕ್ಸ್ ಅಂತ, ಮರ್ಚೆಂಟ್ ಕಮಿಷನ್ ಅಂತ ಹೇಳ್ಬಿಟ್ಟಿರುತ್ತದು. ಅದನ್ನು ಇಲ್ಲಿ ಯಾವ ಅಂಗಡಿಯವರು ಇರ್ತಾರಲ್ಲ ಅವರೇ ಅದನ್ನು ಪೇ ಮಾಡ್ಕೋಬೇಕಾಗಿರುತ್ತೆ. ಸೊ ಆ ಥರ ಇರುತ್ತದು. ಸೊ GST ಇರೋ ಟೈಮಲ್ಲಿ ಸ್ವಲ್ಪ ನ್ಯೂಸಲ್ಲಿತ್ತು, ಅದಕ್ಕೆ ಅದನ್ನು ಹೇಳಿದೆ. ಇವಾಗ ಅದು ಆ ಥರದ್ದೇನು ಕಮಿಷನ್ ಏನೂ ಇಲ್ಲ, ಇವಾಗ ಯೂಶ್ವಲಾಗಿ ಓಪನ್ ಮಾಡ್ಕೊಂಡಿದ್ದಾರೆ ಅದನ್ನು. ಸೊ ಇದು ಪಾಯಿಂಟ್ ಆಫ್ ಸೇಲ್ ಮಷೀನ್ ಅಂತ ಇರುತ್ತೆ. ಇಲ್ಲಿ ನಮಗೆ ಡಿಸ್ಪ್ಲೇ ಇರುತ್ತೆ, ಹಾಗೂ ಇಲ್ಲಿ ನಂಬರ್ಸ್ ಇರುತ್ತಲ್ಲ. ಸೊ ಈ ಥರ ಪಾಯಿಂಟ್ ಆಫ್ ಸೇಲ್ ಟರ್ಮಿನಲ್ ಅಂತ ಹೇಳ್ಬಿಟ್ಟು ಇರುತ್ತೆ. ಇದ್ರ ಬಗ್ಗೆ 2 ಪಾಯಿಂಟ್ನ ಕೊಟ್ಟಿದ್ದಾರೆ. ಕೊಟ್ಟಿರೋಂಥ ಪಾಯಿಂಟಲ್ಲಿ ಯಾವುದು ಪಾಯಿಂಟ್ ಕರೆಕ್ಟ್ ತಪ್ಪು ಅಂತ ಹೇಳ್ಬಿಟ್ಟು ನೀವು ನೋಡ್ಕೋಬೇಕು. ನೋಡಿ, ಇದು ಒಂದು ಹಾರ್ಡ್ವೇರ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ರೀಟೇಲ್ ಲೊಕೇಶನ್ಸಲ್ಲಿ
ಜೊತೆಗೆ NCR ಫಸ್ಟು ಡೆವಲಪ್ ಮಾಡಿದ್ರಂತೆ ಒಂದು ಪಾಯಿಂಟ್ ಆಫ್ ಸೇಲ್ ಟರ್ಮಿನಲ್ನ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಕೊಟ್ಟಿರೋಂಥ ಸ್ಟೇಟ್ಮೆಂಟಲ್ಲಿ ಯಾವ ಸ್ಟೇಟ್ಮೆಂಟು ಕರೆಕ್ಟು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಬೋತ್ 1 and 2 ಆಗಿರುತ್ತೆ. ಸೊ ಪಾಯಿಂಟ್ ಆಫ್ ಸೇಲ್ ಟರ್ಮಿನಲ್ ಅಂತಂದರೆ ಅದೇ ಒಂದು ಹಾರ್ಡ್ವೇರ್ ಸಿಸ್ಟಮು ಕಾರ್ಡ್ ಪೇಮೆಂಟ್ಸ್ನ ರೀಟೇಲ್ ಲೊಕೇಶನಲ್ಲಿ ಅದು ಪ್ರಾಸೆಸ್ ಮಾಡ್ಕೊಳ್ಳೋದಕ್ಕೋಸ್ಕರ. ಅದಕ್ಕೆ ಇಲ್ಲಿ ಮ್ಯಾಗ್ನೆಟಿಕ್ ಸ್ಟ್ರಿಪ್ಸ್ ಇರುತ್ತಲ್ಲ, ಸೈಡಲ್ಲಿ ಸ್ವೈಪ್ ಮಾಡ್ತಾರೆ. ಸೊ ಅದು ಮ್ಯಾಗ್ನೆಟಿಕ್ ಸ್ಟ್ರಿಪ್ಸ್ ಇರುತ್ತೆ. ಕೆಲವೊಂದು ಕಡೆ ಇಲ್ಲೇ ಒಂದು ಚಿಪ್ಪನ್ನ ರೀಡ್ ಮಾಡೋ ಥರ ಇರುತ್ತೆ. ಕೆಲವೊಂದು ಕಾರ್ಡ್ಸ್ ಚಿಪ್ ಇರುತ್ತಲ್ಲ, ಅದನ್ನು ಅಲ್ಲೇ ಡೈರೆಕ್ಟಾಗಿ ರೀಡ್ ಮಾಡ್ತಾ ಇರ್ತಾರೆ. ಕೆಲವೊಂದು ಇಲ್ಲೇ ಒಳಗಡೆ ಇನ್ಸರ್ಟ್ ಮಾಡಿರ್ತಾರೆ. ಸೊ ಆ ಥರದ್ದೆಲ್ಲ ಇರುತ್ತದು. ಸೊ ಫಸ್ಟ್ ಟೈಮು ಇವರು ಮಾಡಿರೋವಂಥದ್ದು ಕೂಡ ಅದನ್ನು NCR ಅವರೇ ಮಾಡಿದ್ದಾರೆ. ನೆಕ್ಸ್ಟ್ ಕ್ವೆಶನು ಕೂಡ ನಮಗೆ ಎಕನಾಮಿ ರಿಲೇಟೆಡ್ ಇದೆ, ತುಂಬ ಇಂಪಾರ್ಟೆಂಟ್ ಇದು, ನೋಡ್ಕೊಂಡಿರಿ. ವಿಚ್ ಅಮಂಗ್ ದ ಫಾಲೋಯಿಂಗ್ ಇಸ್ ದ ಲಾರ್ಜೆಸ್ಟ್ ಶೇರ್ಡ್ ATM ನೆಟ್ವರ್ಕ್ ಇನ್ ಇಂಡಿಯಾ? ಸೊ ಲಾರ್ಜೆಸ್ಟ್ ಶೇರ್ಡ್ ATM ನೆಟ್ವರ್ಕ್ ಇನ್ ಇಂಡಿಯಾ ಯಾವುದು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ನ್ಯಾಷನಲ್ ಫೈನಾನ್ಷಿಯಲ್ ಸ್ವಿಚ್ ಅಂತ, NFS, ನ್ಯಾಷನಲ್ ಫೈನಾನ್ಷಿಯಲ್ ಸ್ವಿಚ್ಚು. ಇವ್ರು ನೋಡಿ ಲಾರ್ಜೆಸ್ಟ್ ನೆಟ್ವರ್ಕ್ ಆಫ್ ಶೇರ್ಡ್ ATM ಇನ್ ಇಂಡಿಯಾ. ಅದಾದಮೇಲೆ ಇದನ್ನು ಯಾರು ಡಿಸೈನು ಡೆವಲಪ್ ಮಾಡಿರೋದು ಅಂತಂದರೆ, ಅದನ್ನು ಡಿಸೈನು ಮತ್ತು ಡೆವಲಪ್ ಮಾಡಿರೋದು IDRBT. ಸೊ ಈಗ IDRBT ಅಂತಂದರೆ ಏನು? ಇನ್ಸ್ಟಿಟ್ಯೂಟ್ ಫಾರ್ ಡೆವಲಪ್ಮೆಂಟ್ ಆ್ಯಂಡ್ ರಿಸರ್ಚ್ ಇನ್ ಬ್ಯಾಂಕಿಂಗ್ ಟೆಕ್ನಾಲಜಿ. ಇನ್ಸ್ಟಿಟ್ಯೂಟ್ ಫಾರ್ ಡೆವಲಪ್ಮೆಂಟ್ ಆ್ಯಂಡ್ ರಿಸರ್ಚ್ ಇನ್ ಬ್ಯಾಂಕಿಂಗ್ ಟೆಕ್ನಾಲಜಿ ಅಂತ. ಇದನ್ನು NPCI ರನ್ ಮಾಡುತ್ತೆ. ಸೊ ಇದನ್ನು ರನ್ ಮಾಡೋದು NPCI, ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದೆಯಲ್ಲ, ಸೊ NPCI ಇದನ್ನು ರನ್ ಮಾಡುತ್ತೆ. ನೋಡಿ NPCI ಅಂತ ನಾವು ನೋಡಿದ ತಕ್ಷಣ ಅದ್ರ ಬಗ್ಗೆ ಮುಂಚೆನೂ ಕೂಡ ತುಂಬ ನಮಗೆ ಕ್ವೆಶನ್ಸ್ನ ಕೇಳಿದ್ದಾರೆ. ಜೊತೆಗೆ ಡಿಜಿಟಲ್ ಇಂಡಿಯಾ ಅನ್ನೋದು ಇವಾಗ ತುಂಬ ಜಾಸ್ತಿ ನ್ಯೂಸಲ್ಲೂ ಕೂಡ ಇರೋದ್ರಿಂದ, ಇವಾಗ ಟ್ರೆಂಡಿಂಗಲ್ಲೂ ಇರೋದ್ರಿಂದ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. NPCI ಅಂತಂದರೆ ನಮಗೆ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ. ಇದೊಂದು ರೀಟೇಲ್ ಪೇಮೆಂಟ್ಸು ಮತ್ತು ಸೆಟಲ್ಮೆಂಟ್ ಸಿಸ್ಟಮು ಇಂಡಿಯಾದಲ್ಲಿ. ಇದನ್ನು ಸ್ಟಾರ್ಟ್ ಮಾಡಿದ್ದು ಯಾರು ಅಂತಂದರೆ, ಈ ಇನಿಷಿಯೇಟಿವ್ನ ಸ್ಟಾರ್ಟ್ ಮಾಡಿದ್ದೆ ನಮಗೆ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನೇ ಈ ಇನಿಷಿಯೇಟಿವ್ನ ಸ್ಟಾರ್ಟ್ ಮಾಡಿರೋವಂಥದ್ದು. ಜೊತೆಗೆ ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್ ಇವರು ಇದನ್ನು ಸ್ಟಾರ್ಟ್ ಮಾಡಿದ್ದು 2007 ಪರ್ಪಸ್ ಏನು NPCIದು? ಪರ್ಪಸ್ ಏನು NPCI ಅಂತ ನಾವು ನೋಡ್ಕೋಬೇಕು ಅಂತಂದರೆ, ಇದು ನೋಡಿ ಒಂದು ನಾಟ್ ಫಾರ್ ಪ್ರಾಫಿಟ್ ಕಂಪನಿ. ಅದರ ಜೊತೆಗೆ ಇದರ ಇಂಟೆನ್ಷನ್ ಏನಿರುತ್ತೆ ಅಂತಂದರೆ, ಒಂಥರ ಬ್ಯಾಂಕಿಂಗ್ ಸಿಸ್ಟಮ್ ಇಂಡಿಯಾದಲ್ಲಿ ಏನಿದೆಯಲ್ಲ ಅದಕ್ಕೆ ಸಿಸ್ಟಮ್, ಫಿಸಿಕಲ್ ಎನ್ವೈರ್ಮೆಂಟ್ ಆಗಿರ್ಬೋದು ಅಥವಾ ಎಲೆಕ್ಟ್ರಾನಿಕ್ ಪೇಮೆಂಟ್ ರಿಲೇಟೆಡ್ ಅಥವಾ ಡಿಜಿಟಲ್ ಎನ್ವೈರ್ಮೆಂಟ್ ಆಗಿರ್ಬೋದು, ಈ ಕಂಪ್ಲೀಟ್ ಇನ್ಫ್ರಾಸ್ಟ್ರಕ್ಚರ್ನ ಮೇಂಟೈನ್ ಮಾಡಿ ಪ್ರೊಟೆಕ್ಟ್ ಮಾಡ್ತಾ ಇರೋಂಥದ್ದು. ಈ ಇನ್ಫ್ರಾಸ್ಟ್ರಕ್ಚರ್ನ ಪ್ರೊವೈಡ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಂತ ಇರೋಂಥದ್ದು ನಮಗೆ NPCI. ನೆನ್ಪಿಟ್ಕೊಂಡಿರಿ NPCI. ನೆಕ್ಸ್ಟ್ ಕ್ವೆಶನು ಜನರಲ್ ಕ್ವೆಶನ್, ಇದು ಎಕಾನಮಿ ರಿಲೇಟೆಡ್ಡು ಬಟ್ ಫ್ಯಾಕ್ಚುಯಲ್ ಇದೆ. ಫಸ್ಟ್ ATM ಇಂಡಿಯಾದಲ್ಲಿ ಸೆಟಪ್ ಮಾಡಿರೋಂಥ ಬ್ಯಾಂಕ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ SBI ಅಲ್ಲ, ಇದು ಆನ್ಸರ್ ಬಂದ್ಬಿಟ್ಟು HSBC ಫಸ್ಟು ಸೆಟಪ್ ಮಾಡ್ಕೊಂಡಿರೋಂಥದ್ದು. HSBC ಯಾವಾಗಂತಂದರೆ 1987 ಸೆಟ್ ಮಾಡಿದರು. ಎಲ್ಲಿ? ಮುಂಬೈಯಲ್ಲಿ. ಸೊ ಮುಂಬೈಯಲ್ಲಿ. ಸೊ ಫಸ್ಟ್ ನೆಟ್ವರ್ಕ್ ಆಫ್ ಶೇರ್ಡ್ ATM ನೆಟ್ವರ್ಕು ವಾಸ್ ಸೆಟಪ್ ಬೈ ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್. ಸೊ ಇದು ಇನ್ನೊಂದು ಕ್ವೆಶನ್ ಇದೆ. ಫಸ್ಟ್ ನೆಟ್ವರ್ಕ್ ಆಫ್ ಶೇರ್ಡ್ ATM ಸ್ಟಾರ್ಟಿಂಗು ಇವಾಗಂತೂ ನಾವು ನೋಡ್ಕೊಂಡ್ವಿ ಆವಾಗಲೇ. ಸೊ ಇವಾಗ ಶೇರ್ಡ್ ATM ನೆಟ್ವರ್ಕ್ಸ್ ಅಂತ ನಾವು ನೋಡ್ಕೋಬೇಕು ಅಂತಂದರೆ ಅದನ್ನು ಸ್ಟಾರ್ಟ್ ಮಾಡಿದ್ದು ಯಾರು? IBA ಅಥವಾ ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್ ಅಂತ. ಅದನ್ನು ಏನಂತ ಕರಿತಿದ್ವಿ ಅಂತಂದರೆ ಅದನ್ನು ಸ್ವಾಧನ್ ಅಂತ ಕರಿತಿದ್ವಿ. ಇದನ್ನು ನೆನ್ಪಿಟ್ಕೊಂಡಿರಿ, ಇದು ಇಂಪಾರ್ಟೆಂಟ್ ಆಗಿರುತ್ತೆ, ಸ್ವಾಧನ್ ಅಂತ. ನಾವು ಇವಾಗ ನೋಡಿರೋಂಥದ್ದು ಲಾರ್ಜೆಸ್ಟ್ ಶೇರ್ಡ್ ATM ನೆಟ್ವರ್ಕ್ ಇಂಡಿಯಾದಲ್ಲಿ ಯಾರು ಮಾಡ್ತಾ ಇದ್ದಾರೆ ಅಂತಂದರೆ ಅದನ್ನು ನ್ಯಾಷನಲ್ ಫೈನಾನ್ಷಿಯಲ್ ಸ್ವಿಚ್ಚು. ಅದನ್ನು ಡಿಸೈನ್ ಮಾಡಿರೋದು ನಮಗೆ IDRBT ಅಂತ ನೋಡ್ಕೊಂಡ್ವಿ. ಅದನ್ನು NPCI ರನ್ ಮಾಡುತ್ತೆ ಅಂತ ನಾವು ನೋಡ್ಕೊಂಡಿದ್ದೀವಿ. ನೆಕ್ಸ್ಟ್ ಸೈನ್ಸ್ ರಿಲೇಟೆಡ್ ಒಂದು ಕ್ವೆಶನ್ನ ನೋಡ್ಕೊಳ್ಳೋಣ. ಇದೇನು ಹೇಳ್ತಾ ಇದೆ ಅಂತಂದರೆ, ರಿಮೋಟ್ ಸೆನ್ಸಿಂಗ್ ಮೆಥಡ್ ದಟ್ ಯೂಸಸ್ ಲೈಟ್ ಇನ್ ಫಾರ್ಮ್ ಆಫ್ ಪಲ್ಸ್ಡ್ ಲೇಸರ್ ಟು ಮೆಜರ್ ರೇಂಜಸ್ ಅಂತಂದರೆ ಮೆಜರ್ಮೆಂಟ್ಗೋಸ್ಕರ ಲೈಟ್ನ ನಾವು ಯೂಸ್ ಮಾಡ್ಕೊತೀವಲ್ಲ, ಅದನ್ನು ಏನಂತ ಕರಿತೀವಿ ಅಂತ ಕೇಳ್ತಾ ಇದ್ದಾರೆ. ಆನ್ಸರ್ ಬಂದ್ಬಿಟ್ಟು ಇದ್ರದ್ದು ಲಿಡಾರ್ ಆಗಿರುತ್ತೆ. ಲಿಡಾರ್ ಆಗಿರುತ್ತೆ. ಲಿಡಾರ್ ಅಂತಂದರೆ ರಿಮೋಟ್ ಸೆನ್ಸಿಂಗ್ ಮೆಥಡ್ ದಟ್ ಯೂಸಸ್ ಲೈಟ್ ಇನ್ ಫಾರ್ಮ್ ಆಫ್ ಪಲ್ಸ್ಡ್ ಲೇಸರ್ ಟು ಮೆಜರ್ ರೇಂಜ್ ಆಫ್ ದ ಅರ್ತ್. ಸೊ ಈಗ ಡೆಫಿನೇಷನ್ ಇರುವಂಥದ್ದೇ ಲಿಡಾರ್ ಇಂದಿದು. ಹಾಗಂತಂದರೆ ರೇಡಾರ್ ಏನಾಗುತ್ತೆ ಅದನ್ನು ನೋಡ್ಕೊಳ್ಳೋಣ. ರೇಡಾರ್ ಬಂದ್ಬಿಟ್ಟು ರೇಡಿಯೋ ವೇವ್ಸ್ನ ಯೂಸ್ ಮಾಡ್ಕೊಳ್ಳುತ್ತೆ. ನೋಡಿ, ಲಿಡಾರ್ ಬಂದ್ಬಿಟ್ಟು ಲೈಟ್ನ ಯೂಸ್ ಮಾಡ್ಕೊಳ್ಳುತ್ತೆ. ರೇಡಾರ್ ಬಂದ್ಬಿಟ್ಟು ಏನು ಮಾಡುತ್ತೆ ಅಂತಂದರೆ ರೇಡಿಯೋ ವೇವ್ಸ್ನ ಯೂಸ್ ಮಾಡ್ಕೊಳ್ಳುತ್ತೆ. ಇದು ಕೂಡ ರೇಂಜು, ಆ್ಯಂಗಲ್ಲು, ವೆಲಾಸಿಟಿ ಅವನ್ನೆಲ್ಲ ನೋಡ್ಕೊಳ್ಳೋಕ್ಕೆ ಹೆಲ್ಪ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಇರುವಂಥದ್ದು ನಮಗೆ ಲೈಫೈ ಅಂತ. ಸೊ ಇವಾಗ ಯಾವ ಥರ ನಮಗೆ ವೈಫೈ ಇದೆಯಲ್ಲ ಆ ಥರ ಲೈಫೈಯಲ್ಲಿ ಅದೇನು ಮಾಡುತ್ತೆ ಅಂತಂದರೆ ಲೈಟ್ನ ಯೂಸ್ ಮಾಡ್ಕೊಂಡಿರುತ್ತೆ. ವೈರ್ಲೆಸ್ ಟೆಕ್ನಾಲಜಿ ಲೈಟ್ನ ಯೂಸ್ ಮಾಡ್ಕೊಳ್ಳುತ್ತೆ.
ವೈರ್ಲೆಸ್ ಟೆಕ್ನಾಲಜಿ ಆಗಿರುತ್ತಲ್ಲ ಅದರಲ್ಲಿ ಡೇಟಾನ ಟ್ರಾನ್ಸ್ಮಿಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಲೈಟ್ನ ಯೂಸ್ ಮಾಡ್ಕೊತಿರುತ್ತೆ. ಸೊ ಅದಕ್ಕೆ ಅದು ಲೈಫೈ. ಲಿಡಾರ್ ಅಂತಂದರೆ ಅದು ಮೆಷರ್ ಮಾಡ್ಕೊಳ್ಳೋದಕ್ಕೆ ಲೈಟ್ನ ಯೂಸ್ ಮಾಡ್ಕೊಳುತ್ತೆ, ಡಿಸ್ಟೆನ್ಸ್ನ ಮೆಷರ್ ಮಾಡ್ಕೊಳ್ಳೋಕೆ ಲೈಟ್ನ ಯೂಸ್ ಮಾಡ್ಕೊಳ್ಳುತ್ತೆ. ಸೊ 10 ಕ್ವೆಶನ್ಸ್ ಆಯಿತು. ನೀವೇನಾದರೂ ವಾಲಂಟರಿ ಕಾಂಟ್ರಿಬ್ಯೂಷನ್ ಮಾಡ್ಕೋಬೇಕು ಅಂತಂದರೆ ಗೂಗಲ್ ಪೇ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಲ್ಲಾಂತಂದರೆ ನೀವು ಜಸ್ಟ್ ಸಬ್ಸ್ಕ್ರೈಬ್ ಅಟ್ ಲೀಸ್ಟ್ ಮಾಡ್ಕೊಂಡಿರಿ, ಚಾನಲ್ಗೆ ಹೆಲ್ಪ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ.